ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪೇಜ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 10 ಸಾಲಿನ ಪುಟ್ಟ ವಿವರಣೆ ನೋಡ್ತಾ ಹೋಗೋಣ. ಈ ಒಂದು 10 ಸಾಲಿನ ಪುಟ್ಟ ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯಿತಾ? ಇಷ್ಟು ಆದರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತಿರುಗಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸಿದ್ದರಾಮೇಶ್ವರ ಕರ್ನಾಟಕದ 12ನೇ ಶತಮಾನದ ಸಂತ ಕವಿ. ಮತ್ತು ನೋಡಿ, ಸಿದ್ದರಾಮೇಶ್ವರ ಕರ್ನಾಟಕದ 12ನೇ ಶತಮಾನದ ಸಂತ ಕವಿ. ಎರಡನೇ ಪಾಯಿಂಟ್ ನೋಡಿ, ಇಂದು ಶ್ರೀ ಗುರು ಸಿದ್ದರಾಮೇಶ್ವರರ ಶ್ರೀಗುರು ಸಿದ್ದರಾಮೇಶ್ವರರ 851ನೇ ಜಯಂತಿ. 851ನೇ ಜಯಂತಿ. ಮತ್ತು ನೋಡಿ, ಸಿದ್ದರಾಮೇಶ್ವರ ಕರ್ನಾಟಕದ 12ನೇ ಶತಮಾನದ ಸಂತ ಕವಿ. ಇಂದು ಶ್ರೀ ಗುರು ಸಿದ್ದರಾಮೇಶ್ವರರ 851ನೇ ಜಯಂತಿ. ಮೂರನೇ ಪಾಯಿಂಟ್, ಅವರ ತಂದೆ ಮುದ್ದೇಗೌಡ. ಅವರ ತಂದೆ ಮುದ್ದೇಗೌಡ. ತಾಯಿ ಸುಗ್ಗವ್ವೆ ಅಥವಾ ಸುಗ್ಗಲ್ ಅಂತೇಳಿ ಕೆಲವೊಂದು ಗ್ರಂಥಗಳಲ್ಲಿ ಕೆಲವೊಂದು ಇದರಲ್ಲಿ ಸೈಟ್ನಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಅವರ ತಂದೆ ಮುದ್ದೇಗೌಡ, ತಾಯಿ ಸುಗ್ಗವ್ವೆ ಅಥವಾ ಸುಗ್ಗಲೆ ಅಂತಕ್ಕಂಥವ್ರು. ನಾಲ್ಕನೇ ಪಾಯಿಂಟ್ ನೋಡಿ, ತಂದೆ ಮಗನಿಗೆ ಧೂಳಿ ಮಾಕಾಳನೆಂದು ಹೆಸರಿಟ್ಟರು. ತಂದೆ ಮಗನಿಗೆ ಬಾಲ್ಯದಲ್ಲಿ ಹೆಸರೇನಂತಂದ್ರಿಗಿನ ಧೂಳಿ ಮಾಕಾಳ ಅಂತಕ್ಕಂಥದ್ದು. ಧೂಳಿ ಮಾಕಾಳ ಅಂತ. ಐದನೇ ಪಾಯಿಂಟ್ ನೋಡಿ, ಅವರು 68,000ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ. ಆದರೆ ಅವುಗಳಲ್ಲಿ 1992 ಮಾತ್ರ ಲಭ್ಯವಿದೆ. 92 ಮಾತ್ರ ಲಭ್ಯವಿದೆ. ಓಕೆ. ಆನಂತರ ಆರನೇ ಪಾಯಿಂಟ್, ಈ ಕಾಲಘಟ್ಟದಲ್ಲಿ ಕಾಯಕ ಪ್ರತಿನಿಧಿಯಾಗಿ ಸಿದ್ದರಾಮರು ನಿಲ್ಲುತ್ತಾರೆ. ಮತ್ತು ನೋಡಿ, ಈ ಕಾಲಘಟ್ಟದಲ್ಲಿ ಕಾಯಕ ಪ್ರತಿನಿಧಿಯಾಗಿ ಸಿದ್ದರಾಮರು ನಿಲ್ಲುತ್ತಾರೆ. ಏಳನೇ ಪಾಯಿಂಟ್, ಅವರು ಸಕಲ ಜೀವಾಳಿಯ ನೆಮ್ಮದಿಯ ಬದುಕಿಗಾಗಿ ಕೆರೆ ಕಟ್ಟಿಸುವ ಕಾಯಕದಲ್ಲಿ ತೊಡಗಿ ಕರ್ಮಯೋಗಿ ಎನಿಸಿದರು. ಮತ್ತು ನೋಡಿ, ಅವರು ಸಕಲ ಜೀವಾಳಿಯ ನೆಮ್ಮದಿಯ ಬದುಕಿಗಾಗಿ ಕೆರೆ ಕಟ್ಟಿಸುವ ಕಾಯಕದಲ್ಲಿ ತೊಡಗಿ ಕರ್ಮಯೋಗಿ ಎನಿಸಿದರು. ಎಂಟನೇ ಪಾಯಿಂಟ್, ಅವರು ವಚನಗಳಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತವಿದ್ದರೆ ತ್ರಿವಿಧಿಗಳಲ್ಲಿ ಯೋಗಿನಾಥ ಅಂಕಿತವಿದೆ. ಮತ್ತು ನೋಡಿ, ಅವರು ವಚನಗಳಲ್ಲಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತವಿದ್ದರೆ ತ್ರಿವಿಧಿಗಳು ಬರೆದಿದ್ದಾರೆ. ಆ ತ್ರಿವಿಧಿಗಳಲ್ಲಿ ಯೋಗಿನಾಥ ಅಂಕಿತವಿದೆ. ಅದರಲ್ಲಿ ತ್ರಿವಿಧಿಗಳಲ್ಲಿ ಅಂಕಿತನೇದರಿಗಿನ ಯೋಗಿನಾಥ ಇದೆ ಅಂತೆ. ಓಕೆನಾ? 2 ಕಪಿಲಸಿದ್ಧ ಮಲ್ಲಿಕಾರ್ಜುನ ಮತ್ತು ಯೋಗಿನಾಥ ಇವರ ವಚನದ ಅಂಕಿತಗಳವು. ಆನಂತರ 9ನೇ ಪಾಯಿಂಟ್ ನೋಡಿ, ಅವರ ವಚನಗಳಲ್ಲಿ ವೈಯಕ್ತಿಕ ಬದುಕಿನ ಸಂಗತಿಗಳು ವೈಯಕ್ತಿಕ ಬದುಕಿನ ಸಂಗತಿಗಳು
ಧರ್ಮತತ್ವ, ಜಿಜ್ಞಾಸೆ, ಸಾಮಾಜಿಕ ಕಳಕಳಿ ಪ್ರಧಾನವೆನಿಸಿವೆ. ಮತ್ತು ನೋಡಿ, ಅವರ ವಚನಗಳಲ್ಲಿ ವೈಯಕ್ತಿಕ ಬದುಕಿನ ಸಂಗತಿಗಳು, ಧರ್ಮತತ್ವ, ಜಿಜ್ಞಾಸೆ, ಸಾಮಾಜಿಕ ಕಳಕಳಿ ಪ್ರಧಾನವೆನಿಸಿವೆ. 10ನೇ ಪಾಯಿಂಟ್, ಅವರು ಕಲ್ಯಾಣ ಕ್ರಾಂತಿಯ ನಂತರ ಸೊನ್ನಲಿಗೆಗೆ ಬಂದು ಅಲ್ಲಿಯೇ ಐಕ್ಯರಾದರು. ಮತ್ತು ನೋಡಿ, ಅವರು ಕಲ್ಯಾಣ ಕ್ರಾಂತಿಯ ನಂತರ, ಈಗಿನ ಸೊಲ್ಲಾಪುರ ಅಂತ ನಾವು ಕರಿತೀವಿ, ಓಕೆನಾ, ಸೊನ್ನಲಿಗೆಗೆ ಬಂದು ಅಲ್ಲಿಯೇ ಐಕ್ಯರಾದರು. ಹಾಗಾದರೆ ಒಂದು 10 ಸಾಲಿನ ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮರಿಬೇಡಿ. ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.